ಆವರಣ. ಅಧ್ಯಾಯ 9. ಲಕ್ಷ್ಮಿ ಒಂದು ಪೂರ್ವಾಹ್ನ ತಾನು ಬರೆದುದರ ಮೇಲೆ ಕಣ್ಣಾಡಿಸುತ್ತಾ ಕುಳಿತಿದ್ದಳು. ಕೆಂಚಪ್ಪ ತೋಟಕ್ಕೆ ಹೋಗಿದ್ದ. ಹೊಸದಾಗಿ ನೇಮಿಸಿಕೊಂಡಿದ್ದ ಆಳು ಗಿರಿಯಣ್ಣ ದನದ ಕೊಟ್ಟಿಗೆಯ ಸಗಣಿ ಗಂಜಲಗಳನ್ನು ಬಾಚುತ್ತಿದ್ದ. ತಾನು ಬರೆದ ಕಥಾನಿರೂಪಣೆಗೆ ಇನ್ನಷ್ಟು ಕಲಾತ್ಮಕತೆಯನ್ನು ಕೊಡಹೊರಟರೆ ಇತಿಹಾಸದ ವಾಸ್ತವತೆ ತೆಳುವಾಗುತ್ತದೆ. ಇತಿಹಾಸದ ವಾಸ್ತವತೆಯನ್ನು ಘನಿಷ್ಠವಾಗಿ ಉಳಿಸಿಕೊಳ್ಳಬೇಕೆಂದರೆ ಕಲಾತ್ಮಕತೆಯ ಹಂಬಲವನ್ನು ಕೈಬಿಡಬೇಕು ಎಂಬ ದ್ವಂದ್ವದಲ್ಲಿ ಅವಳ ಮನಸ್ಸು ಸಿಕ್ಕಿ ಒದ್ದಾಡುತ್ತಿತ್ತು. ಇದು ತನ್ನ ಬರಹದ ಉದ್ದಕ್ಕೂ ಬಾಧಿಸುತ್ತಿದ್ದ ಸಮಸ್ಯೆಯೇ ಎಂಬ ಅರಿವಿನಿಂದ ಮೇಲೆ ಎದ್ದು ತೋಟದ ಕಡೆಗೆ ಹೊರಟಳು. ಪ್ರತಿದಿನ ಬೆಳಗ್ಗೆ ನಡೆದು ಮೊದಲು ತೋಟ, ಅನಂತರ ಹೊಲಗದ್ದೆಗಳನ್ನು ಒಂದು ಸುತ್ತು ಹಾಕಿ ಬಂದ ನಂತರ ಸ್ನಾನ ತಿಂಡಿ ಮುಗಿಸಿ ಮತ್ತೆ ಅಧ್ಯಯನದ ಕೋಣೆಯನ್ನು ಸೇರುವುದು ಅವಳ ನಿತ್ಯ ಕ್ರಮವಾಗಿತ್ತು. ದಿನವೂ ತೆಂಗಿನ ಸಾಲುಗಳಲ್ಲೆಲ್ಲ ತಿರುಗುವಾಗ ಯಾವ ಮರದಲ್ಲಿ ಎಷ್ಟು ಗೊನೆ ಬಿಟ್ಟಿವೆ, ಯಾವ ಗೊನೆಯಲ್ಲಿ ಎಷ್ಟು ಬಲಿತಿವೆ, ಒಂದೊಂದು ಗೊನೆಯಲ್ಲೂ ಅಂದಾಜು ಎಷ್ಟು ಕಾಯಿಗಳಿವೆ ಎಂಬ ವಿವರಗಳೆಲ್ಲ ತಮಗೆ ತಾವೇ ಮನಸ್ಸಿನಲ್ಲಿ ಕೂತು ಬಿಡುತ್ತಿದ್ದವು. ಜಮೀನಿನಲ್ಲಿ ಮಾಡಬೇಕಾದ ಕೆಲಸಗಳನ್ನು ಕೆಂಚಪ್ಪ ಸ್ವತಃ ಅರಿತು ಮಾಡುತ್ತಿದ್ದರೂ ಮುನ್ನಾಲೋಚನೆಯಿಂದ ಹೇಳುವ ತಿಳುವಳಿಕೆ ಅವಳಿಗೂ ಬಂದಿತ್ತು. ಒಂದು ಬೆಳಗ್ಗೆ ತೋಟದಲ್ಲಿ ತಿರುಗಾಡುತ್ತಿದ್ದಾಗ ಆಳು ಗಿರಿಯಣ್ಣ ಓಡಿ ಬಂದು, ಅವ್ವಾರೆ, ನಿಮ್ಮ ಮಗ ಬಂದವರೆ, ಜಗಲಿ ಮ್ಯಾಲೆ ಕುಂತವರೆ, ಬಿರ್ರನೆ ಹೋಗಿ ಕರ್ಕಂಬ ಅಂತ ಲಕ್ಯವ್ವಾರು ಕಳಿಸಿದ್ರು ಎಂದ. ಅವಳು ಉದ್ವಿಗ್ನಳಾದಳು. ಮಗನನ್ನು ನೋಡಿ 2 ವರ್ಷವಾಗಿತ್ತು. ಸೌದಿಯಲ್ಲಿ ಕೆಲಸ ಮಾಡುತ್ತಿದ್ದ ಅವನು ಕಳೆದ ಸಲ ಬಂದಿದ್ದಾಗ ನಾನು ಅವನ ಅಪ್ಪ ಅಮೀರ್ ಜೊತೆಯಲ್ಲಿಲ್ಲದಿದ್ದರೂ ಬೇರೆಯಾಗಿರಲಿಲ್ಲ. ಮಗ ಬಂದ ಸಂದರ್ಭದಲ್ಲಿ ನಾನು ಬೆಂಗಳೂರಿಗೆ ಹೋಗಿ ಅವನ ರಜೆಯು ಹಿತಕರವಾಗುವಂತೆ ನೋಡಿಕೊಂಡಿದ್ದೆ. ನಾನು ಅಮೀರ್ ಜಗಳ ಕಾಯ್ದಿರಲಿಲ್ಲ. ಆದರೆ ನಾನು ಹೆಚ್ಚಾಗಿ ನರಸಾಪುರದಲ್ಲಿ ಇರುವುದರಿಂದ ಅಪ್ಪ ಓದಿ ಮುಳುಗಿದ್ದ ಇತಿಹಾಸದಲ್ಲಿ ಮನಸ್ಸು ತೊಡಗಿದ್ದ ಕಾರಣವೂ ಸೇರಿ ಅವನಿಗೆ ನನ್ನ ಮೇಲೆ ಅಸಮಾಧಾನ ಹುಟ್ಟಿತ್ತು. ಅದನ್ನು ಅವನು ತೋರಿಸಿಕೊಳ್ಳುತ್ತಲೂ ಇದ್ದ. ಆದರೆ ಮಗ ರಜೆಗೆ ಬಂದಾಗ ತೋರಿಸಿಕೊಳ್ಳಲಿಲ್ಲ. ಮಗನ ಎದುರಿಗೆ ಹೆಂಡತಿಯೊಡನೆ ಎಷ್ಟು ಬೇಕೋ ಅಷ್ಟು ಮಾತನಾಡುತ್ತಿದ್ದ. ಮಗ ಹೊರಗೆ ಹೋಗಿದ್ದಾಗ ಒಂದು ಮಾತೂ ಆಡಿಸದೆ ಮೌನಿಯಾಗಿರುತ್ತಿದ್ದ. ಈಗ ನಜೀರ್ ಬೆಂಗಳೂರಿನಲ್ಲಿ ಎಲ್ಲಿ ಇಳಿದುಕೊಂಡಿದ್ದಾನೆ? ವಿಮಾನ ನಿಲ್ದಾಣದಿಂದ ಮಲ್ಲೇಶ್ವರದ ಫ್ಲ್ಯಾಟಿಗೆ ಬಂದನೆ? ಶಿವಾಜಿನಗರದ ಮನೆಗೆ ಹೋದನೆ? ತಾನು ಬರುವ ಸಂಗತಿ ಮತ್ತು ಕಾಲವನ್ನು ಅಪ್ಪನಿಗೆ ಮೊದಲೇ ತಿಳಿಸಿದ್ದನೆ? ನನಗೆ ಫೋನ್ ಇಲ್ಲ, ಕಾಗದವನ್ನಾದರೂ ಬರೆಯಬಹುದಿತ್ತಲ್ಲ. ಅಪ್ಪ ಇನ್ನೊಂದು ನಿಕಾಹ್ ಮಾಡಿಕೊಂಡಿದ್ದಕ್ಕೆ ಅವನ ಭಾವನೆ ಏನಿರಬಹುದು ಎಂಬ ಹಲವು ಪ್ರಶ್ನೆಗಳು ತಲೆಯೊಳಗೆ ಸುತ್ತು ಹಾಕುತ್ತಿರುವಾಗ ಅವಳು ತೋಟದಿಂದ ಮನೆಗೆ ನಡೆದಳು. ಮನೆಯ ಮುಂದೆ ಹೊಳೆಯುವ ಹಸಿರು ಬಣ್ಣದ ಟೊಯೋಟೊ ಲಕ್ಸುರಿ ಕಾರು ನಿಂತಿತ್ತು. ಆಧುನಿಕ ಅರಬ್ ಮಾದರಿಯ ಗಡ್ಡದ ಡ್ರೈವರ್ ಅದನ್ನು ಒರೆಸುತ್ತಿದ್ದ. ಲಕ್ಷ್ಮಿ ಮನೆಯ ಹೊಸಲು ದಾಟಿ ಒಳಹೊಕ್ಕಳು. ಮಂದಲಿಗೆಯ ಮೇಲೆ ಕಿಬ್ಲಾದ ಕಡೆಗೆ ಎಂದರೆ ಪವಿತ್ರ ಮಕ್ಕಾ ಇರುವ ದಿಕ್ಕಿಗೆ ಅಭಿಮುಖವಾಗಿ ತನ್ನದೇ ಆದ ಜಾನಮಾಜ್ ಎಂದು ಕರೆಯುವ ಕಿರು ಜಮಖಾನೆ ಹಾಸಿಕೊಂಡು ನಜೀರ್ ನಮಾಜು ಮಾಡುತ್ತಿದ್ದ. ಅರಬ್ ಮಾದರಿಯ ಪೈಜಾಮ, ಮಂಡಿಯಿಂದ ಕೆಳಗೆ ಬರುವ ಅಂಗಿ, ಒಂದೇ ಹದಕ್ಕೆ 2 ಅಂಗುಲ ಉದ್ದದ ಮಿನುಗುವ ಗಡ್ಡಕ್ಕಿಂತ ತುಸು ಸಣ್ಣ ಮೀಸೆ, ಓರಣವಾಗಿ ಬಾಚಿದ ಕ್ರಾಪಿನ ಮೇಲೆ ನಮಾಜು ಮಾಡಲು ಹಾಕುವ ಬಿಳಿ ಟೋಪಿ. ಅವನು ತನ್ನನ್ನು ನೋಡಿದ. ಆದರೆ ನಮಾಜು ಮಾಡುವಾಗ ಮನಸ್ಸನ್ನು ಅಡ್ಡಗೊಳಿಸಕೂಡದೆಂಬಂತೆ ಕಣ್ಣುಗಳನ್ನು ಕಿಬ್ಲಾದ ಕಡೆಗೆ ತಿರುಗಿಸಿದ. ಅವಳು ಅಧ್ಯಯನ ಕೋಣೆಯ ಬಾಗಿಲು ತೆರೆದು ಒಳಹೊಕ್ಕಳು. ಲಕ್ಷ್ಮಮ್ಮ ಒಳಗೆಲ್ಲ ಕಸ ಗುಡಿಸಿ ಶುಚಿ ಮಾಡಿದ್ದಳು. ಅವಳು ತನ್ನ ಬರೆಯುವ ಕುರ್ಚಿಯ ಮೇಲೆ ಕುಳಿತಳು. ತುಸು ಹೊತ್ತಿನ ನಂತರ ನಜೀರ್ ತನ್ನ ಜಾನಮಾಜನ್ನು ಸುತ್ತಿಕೊಳ್ಳುತ್ತಾ ಕೋಣೆಯೊಳಗೆ ಬಂದ. ಅವಳು ಎದುರಿನ ಕುರ್ಚಿಯನ್ನು ತೋರಿಸಿದಳು. ಅಮ್ಮಾಜಾನ್, ನಮಾಜ್ ಮಾಡಿದ ನಂತರ ಎಂಥ ಶಕ್ತಿಯ ಅನುಭವವಾಗುತ್ತೆ ಗೊತ್ತಾ? ಅಲ್ಲಾಹ್ನಿಗಿಂತ ಅನ್ಯ ದೇವರಿಲ್ಲ, ಮನುಷ್ಯ ಬೇರೆ ಯಾರಿಗೂ ತಲೆ ಬಗ್ಗಿಸಬೇಕಿಲ್ಲ ಎನ್ನುವಂಥ ಶಕ್ತಿ. ಬೇರೆ ಯಾವುದನ್ನೂ ಮಾಡದಿರಲಿ, ದಿನಕ್ಕೆ 5 ಬಾರಿ ನಮಾಜು ಮಾಡಿದರೆ ಸಾಕು, ಅವನನ್ನು ಪ್ರಪಂಚದ ಯಾವ ಶಕ್ತಿಯೂ ಗೆಲ್ಲುವುದಿಲ್ಲ. ನಾನು ಒಂದು ದಿನವೂ ಒಂದು ಹೊತ್ತು ತಪ್ಪಿಸೋದಿಲ್ಲ ಎನ್ನುತ್ತಾ ಅವಳ ಎದುರಿಗೆ ಕುಳಿತ.
ಇದುವರೆಗೆ ಅವನು ಮನೆಯಲ್ಲಿ ಆಡುತ್ತಿದ್ದುದು ಕನ್ನಡವನ್ನು. ತಂದೆ ತಾಯಿ ಇಬ್ಬರೂ ಕನ್ನಡ ರಂಗಕರ್ಮಿಗಳು, ಚಲನಚಿತ್ರ ಕಲಾವಿದರು. ಸ್ನೇಹಿತ ವರ್ಗವೆಲ್ಲ ಕನ್ನಡದ್ದೇ. ಅವನಿಗೆ ಉರ್ದು ಕೇವಲ ಬರುತ್ತಿತ್ತು ಅಷ್ಟೆ. ಆದರೆ ಈಗ ಅವನು ಉರ್ದುವಿನಲ್ಲಿ ಮಾತನಾಡಿದ್ದ. ಅದು ಅರಬ್ಬಿ ಶಬ್ದಗಳು ತುಂಬಿದ ಅರಬ್ಬಿ ವ್ಯಾಕರಣ ಉಚ್ಚಾರ ಶೈಲಿಯ ಉರ್ದುವಿನಲ್ಲಿ. ಕೆಲವು ಶಬ್ದಗಳು ತನಗೆ ಅರ್ಥವಾಗಲಿಲ್ಲ. ಆದರೂ ಹೇಳಿದಳು, ಪ್ರಾರ್ಥನೆ ಮನುಷ್ಯನಿಗೆ ಶಾಂತಿಯನ್ನು ಕೊಡಬೇಕು, ಅಹಂಕಾರವನ್ನು ಅಳಿಸಬೇಕು. ಬೇರೆ ಯಾವ ದೇವರಿಗೂ ತಲೆಬಾಗುವುದಿಲ್ಲವೆಂಬ ಭಾವನೆಯನ್ನು ಗಟ್ಟಿಗೊಳಿಸಿದರೆ ಅಹಂಕಾರವನ್ನು ಬೆಳೆಸಿದಂತಾಗುತ್ತಲ್ಲವೇ? ಅವನು ಅವಳನ್ನು ತೀಕ್ಷ್ಣವಾಗಿ ನೋಡಿದ. ಅನಂತರ, ಅಮ್ಮಾಜಾನ್, ಅಷ್ಟು ದೂರದಿಂದ ಬಂದು ತಾಯಿಯ ಕೈಲಿ ಧಾರ್ಮಿಕ ವಿಷಯದ ವಾಗ್ವಾದ ಹೂಡುವುದು ಸಂತೋಷದ ಮಾತಲ್ಲ. ಆದರೂ ನೀವು ಅದೇ ಮಾತನ್ನು ಎತ್ತಿದ್ದರಿಂದ ಹೇಳ್ತಿದ್ದೀನಿ. ಬಹುದೇವತೋಪಾಸನೆಯನ್ನು ನೀವು ಬಿಟ್ಟಿಲ್ಲ ಅಂತ ಸ್ಪಷ್ಟವಾಗುತ್ತೆ ನಿಮ್ಮ ಮಾತಿನಿಂದ. ಅಜ್ಞಾನದಿಂದ ಮೇಲೆದ್ದು ಬರಕೂಡದು ಅಂತ ಹಠ ಮಾಡೋರಿಗೆ ಏನು ಮಾಡಬಹುದು? ಅಲ್ಲಾಹನನ್ನು ಬಿಟ್ಟು ಅನ್ಯ ದೇವರಿಲ್ಲವೆಂಬ ಕಟ್ಟರ್ ಹಠ ಹಿಡಿದಿರುವ ಏಕದೇವೋಪಾಸಕರು ಬೇರೆ ದೇವರನ್ನು ನಂಬುವವರ ವಿಷಯದಲ್ಲಿ ಏನೆನ್ನುತ್ತಾರೆಂಬುದನ್ನೇ ತಾನು ಕಳೆದ 4 ವರ್ಷಗಳಿಂದ ಅಧ್ಯಯನ ಮಾಡುತ್ತಿದ್ದೇನೆ ಎಂಬ ನೆನಪಾಯಿತು. ಅದು ಯಾವ ರೀತಿಯ ಧರ್ಮಾಂಧತೆ ಎಂಬುದನ್ನು 10 100 ಉದಾಹರಣೆಗಳೊಡನೆ ಅವನಿಗೆ ವಿವರಿಸುವ ಮನಸ್ಸಾಯಿತು. ಆದರೆ 2 ವರ್ಷಗಳ ನಂತರ ಊರಿಗೆ ಬಂದಿರುವ ಮಗನೊಡನೆ ಧಾರ್ಮಿಕ ವಿಷಯದ ಚರ್ಚೆಯಿಂದ ಆರಂಭಿಸುವುದು ಬೇಡವೆನ್ನಿಸಿತು. ಆದರೂ ಹೇಳಿದಳು, ಬೇಟಾ, ಈ ಕೋಣೆಯಲ್ಲಿರುವ ಪುಸ್ತಕಗಳ ಮೇಲೆ ಕಣ್ಣಾಡಿಸು. ನಿಮ್ಮ ತಾತ 28 ವರ್ಷ ಅಧ್ಯಯನ ಮಾಡಿದವು ಇವು. 4 ವರ್ಷದಿಂದ ನಾನು ಓದುತ್ತಿದ್ದೀನಿ. ಬಹುದೇವತೋಪಾಸನೆ, ಏಕದೇವತೋಪಾಸನೆ, ಬೇರೆ ಬೇರೆ ಸಂಸ್ಕೃತಿ, ಇವುಗಳೆಲ್ಲ ಗಂಭೀರವಾಗಿ ಅಧ್ಯಯನ ಮಾಡಿ ತಿಳಿದುಕೋಬೇಕಾದ ವಿಷಯಗಳು. ಅದಿರಲಿ, ನೀನು ಹೇಗಿದೀಯಾ? ಸೌದಿ ಹೇಗಿದೆ ಹೇಳು? ಅಮ್ಮಾಜಾನ್, ಅಲ್ಲಾಹುವಿನ ಕೃಪೆ. ಪ್ರವಾದಿಗಳು ಜನ್ಮವೆತ್ತಿದ ದೇಶ. ಪ್ರಪಂಚದ ಬೇರೆ ಯಾವ ದೇಶದಲ್ಲೂ ಇಲ್ಲದ ಸಂಪತ್ತು ಅಲ್ಲಿದೆ. ಒಂದು ದೇಶದ ಸಂಪತ್ತು ಇರೋದು ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯಗಳಲ್ಲ, ವಿಮಾನ ರಾಕೆಟ್ ತಂತ್ರಜ್ಞಾನದಲ್ಲಲ್ಲ, ಪೆಟ್ರೋಲಿನಲ್ಲಿ. 1 ಬ್ಯಾರಲ್ ಪೆಟ್ರೋಲಿನ ಬೆಲೆಯನ್ನು $5 ಹೆಚ್ಚಿಸಿದರೆ ಎಲ್ಲ ಸೊಕ್ಕಿನ ದೇಶಗಳು ತಲೆ ಸುತ್ತು ಬಂದು ಕುಕ್ಕರಿಸಿಬಿಡುತ್ತವೆ. ಆ ಶಕ್ತಿ ಇರೋದು ಮುಸ್ಲಿಂ ದೇಶಗಳಿಗೆ, ಅದರಲ್ಲೂ ಪ್ರವಾದಿಗಳು ಜನ್ಮ ತಳೆದು ಪುನೀತವಾದ ಸೌದಿಗೆ. ಕರುಣಾಳು ಅಲ್ಲಾಹು ತನ್ನ ಪುಣ್ಯ ಸ್ಥಾನವನ್ನು ಹರಸದೇ ಇದ್ದಾನೆಯೇ? ಈ ಇಂಡಿಯಾವನ್ನ ನೋಡು. ವಿಮಾನ ಇಳಿದ ತಕ್ಷಣ ಕಾಣುತ್ತೆ ದಾರಿದ್ರ್ಯ, ರೋಗರುಜಿನ, ಹಸಿವು. ಇಸ್ಲಾಮನ್ನು ಪೂರ್ತಿ ಒಪ್ಪಿಕೊಳ್ಳದೆ ರಾಜಕೀಯ ಅನುಕೂಲಕ್ಕೆ ಒಪ್ಪಿಕೊಳ್ಳುವ ನಾಟಕವಾಡುತ್ತಾ ಒಳಗೊಳಗೆ ಕ್ಷುದ್ರ ದೇವತೆಗಳ ಪೂಜೆ ಮಾಡುವ ದೇಶದಲ್ಲಿ ಸಂಪತ್ತು ವೃದ್ಧಿಸುವುದಾದರೂ ಹೇಗೆ? ಬೇಟಾ, ನೀನು ಅಮೆರಿಕಾದಲ್ಲಿ ಪೆಟ್ರೋಕೆಮಿಕಲ್ ಇಂಜಿನಿಯರಿಂಗ್ನಲ್ಲಿ MS ಮಾಡಿದವನು. ಭೂಮಿಯ ಒಳಗಿರುವ ಪೆಟ್ರೋಲ್ ಹೇಗೆ ಉತ್ಪತ್ತಿಯಾಯಿತು ಹೇಳು? ಮಿಲಿಯಾಂತರ ವರ್ಷಗಳ ಹಿಂದೆ ಇದ್ದ ಪ್ರಾಣಿ ಸಂಕುಲ, ಸಸ್ಯ ಸಂಕುಲಗಳಲ್ಲಿದ್ದ ರಸವೇ ಭೂಮಿಯ ಆಳದಲ್ಲಿ ಇಳಿದು ರೂಪಾಂತರಗೊಂಡು ಪೆಟ್ರೋಲ್ ಆಯಿತು ಅಂತ ನಾನು ಎಲ್ಲೋ ಓದಿದ್ದೆ. ಈಗಿರುವ ಸೌದಿ, ಇತರ ಮರಳುಗಾಡಿನ ದೇಶಗಳೆಲ್ಲ ಹಿಂದೆ ಸಸ್ಯಭರಿತ, ಜೀವಭರಿತ ಪ್ರದೇಶಗಳಾಗಿದ್ದವು. ಭೂಗೋಳಶಾಸ್ತ್ರವು ವಿವರಿಸುವ ಈ ಸತ್ಯವನ್ನು ನೀನು ಅಲ್ಲಾಹುವಿನ ಕೃಪೆಗೆ ಇಳಿಸಿ ಅರೇಬಿಯಾದ ಮುಲ್ಲಾಗಳಂತೆ ಮಾತನಾಡುತ್ತಿದೆಯಲ್ಲ. ಈಗ ಅವನಿಗೆ ಕೋಪ ಬರುತ್ತಿತ್ತು. ಬೇರೆ ಯಾರಾದರೂ ಹೀಗೆ ವಾದ ಮಾಡಿದ್ದರೆ ಅಸಹ್ಯ ತಿರಸ್ಕಾರಗಳಿಂದ ಉಪೇಕ್ಷಿಸಬಹುದಾಗಿತ್ತು. ಆದರೆ ಸ್ವತಃ ತನ್ನ ತಾಯಿ ತನ್ನ ಧರ್ಮದ ಮಹತ್ವವನ್ನು ಕಡಿಮೆ ಮಾಡುವುದನ್ನು ಕಂಡಾಗ ಸಹಿಸುವುದು ಕಷ್ಟವಾಯಿತು. ಹೇಳಿದ, ಭೂಮಿಯೊಳಗೆ ಪೆಟ್ರೋಲ್ ಹೇಗೆ ಉತ್ಪತ್ತಿಯಾಯಿತು ಅನ್ನೋದ ಯಾರೂ ನನಗೆ ಹೇಳಿಕೊಡಬೇಕಾಗಿಲ್ಲ. ಮುಂದೆ ಪ್ರವಾದಿಗಳ ನಾಡಾಗುವ ಪ್ರದೇಶದಲ್ಲೇ ಪೆಟ್ರೋಲು ಯಾಕೆ ಆ ಪ್ರಮಾಣದಲ್ಲಿ ಉತ್ಪತ್ತಿಯಾಯಿತು? ಬಹುದೇವತೋಪಾಸನೆಯ ಇಂಡಿಯಾದಲ್ಲಿ ಯಾಕೆ ಆಗಲಿಲ್ಲ ಎಂಬ ಪ್ರಶ್ನೆಯನ್ನು ತೆರೆದ ಮನಸ್ಸಿನಿಂದ ಕೇಳಿಕೊಂಡರೆ ಉತ್ತರ ಸ್ಪಷ್ಟವಾಗುತ್ತದೆ. ಅಲ್ಲಾಹುವಿನ ಮಹಿಮೆಯ ಜ್ಞಾನ ಮಾಡಬೇಕಾದರೂ ಅಲ್ಲಾಹುವಿನ ಕೃಪೆ ಬೇಕು. ಅವನು ಕೃಪೆ ಇಟ್ಟವನಿಗೆ ಮಾತ್ರ ಜ್ಞಾನ ಮೂಡುತ್ತೆ. ಇಲ್ಲದವನು ಅಜ್ಞಾನದಲ್ಲೇ ಇದ್ದು ನರಕ ಸೇರುತ್ತಾನೆ. ನಿಮ್ಮ ಬಗೆಗೆ ನನಗೆ ತಾಯಿ ಅನ್ನುವ ಪ್ರೀತಿ ಇದೆ, ಕನಿಕರವಿದೆ.
ಆದರೆ ನಿಮ್ಮನ್ನು ಮೇಲೆತ್ತೋದು ಹೇಗೆ? ಕೊಲ್ಲಿ ದೇಶಗಳು, ಅದರಲ್ಲಿಯೂ ಸೌದಿಗೆ ನೌಕರಿಗೆ ಹೋಗುವ ಬಹುತೇಕ ಭಾರತೀಯ ಮುಸ್ಲಿಂ ಯುವಕರಂತೆ ಇವನು ಇಸ್ಲಾಮಿನ ಮಡಿವಂತಿಕೆಗೆ ಮರುಳಾಗಿದ್ದಾನೆಂದು ಅವಳು ಅರ್ಥ ಮಾಡಿಕೊಂಡಳು. ಕಚೇರಿ, ಕಾರ್ಯಾಗಾರ, ಫ್ಯಾಕ್ಟರಿಗಳಲ್ಲಿ ಆಜಾನ್ ಕೂಗು ಕೇಳಿದ ತಕ್ಷಣ ಜನಗಳು ತಮ್ಮ ಕೆಲಸಗಳನ್ನು ಅಷ್ಟಕ್ಕೆ ಬಿಟ್ಟು ನಮಾಜಿಗೆ ಓಡುವುದು ಅಲ್ಲಿ ಸಾಮಾನ್ಯ ಸಂಗತಿಯಂತೆ. ಇನ್ನು ಕೆಲವರು ತಮ್ಮ ತಮ್ಮ ಕೆಲಸದ ಜಾಗಗಳಲ್ಲೇ ನಿಂತು ನಮಾಜ್ ಮಾಡುತ್ತಾರಂತೆ. ಮಾಡದೇ ಇರುವವರೂ ಇದ್ದಾರಂತೆ. ಆದರೆ ಅಲ್ಲಿಗೆ ನೌಕರಿಗೆ ಹೋಗಿರುವ ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶಿಯ ಮುಸ್ಲಿಮರು ತಾವು ಅರಬರಿಗಿಂತ ಹೆಚ್ಚು ನಿಷ್ಠರೆಂದು ತೋರಿಸಿಕೊಳ್ಳಲು ಒಬ್ಬನೂ ತಪ್ಪದಂತೆ ಪ್ರತಿ ಸಲವೂ ಹತ್ತಿರದ ಮಸೀದಿಗೆ ಓಡುತ್ತಾರಂತೆ. ಹಾಗೆಂದು ಅವಳು ಹಲವರಿಂದ ಕೇಳಿ ತಿಳಿದಿದ್ದಳು. ತನ್ನ ಮಗ ನಜೀರನು ಹಾಗೆಯೇ ಆರಂಭಿಸಿ ಅನಂತರ ಅದೇ ನಂಬಿಕೆಯಾಗಿ ಗಾಢ ನಂಬಿಕೆಯಾಗಿ ಬೆಳೆದಿರಬಹುದು ಎನ್ನಿಸಿತು. ಇಂಥವನಲ್ಲಿ ವೈಜ್ಞಾನಿಕ, ಉದಾರ ಭಾವನೆಯನ್ನು ತರಲು ಒಂದೆರಡು ದಿನ ಸಾಲುವುದಿಲ್ಲ. ಅಲ್ಲದೆ ಒಂದೇ ಸಲ ವಾಗ್ವಾದ ಶುರು ಮಾಡಿದರೆ ಸಂಬಂಧವನ್ನೇ ಹರಿದುಕೊಂಡು ಹೋಗಲೂಬಹುದು. ಮತಧರ್ಮದ ನಂಬಿಕೆಗಾಗಿ ತಂದೆ ತಾಯಿ, ಸೋದರ ಸೋದರಿಯರು, ಹೆಂಡತಿ ಮಕ್ಕಳು, ಬಂಧು ಬಾಂಧವರನ್ನು ಬಿಡು, ಬಲಿ ಕೊಡು ಎಂದು ಪ್ರವಾದಿಗಳೇ ಹೇಳಿರುವ ಧರ್ಮ ಇದು ಎಂಬ ನೆನಪು ಬಂತು. ವಿಷಯಾಂತರಿಸಲೆಂದು ಕೇಳಿದಳು. ಬೇಟಾ, ಊಟಕ್ಕೆ ಏನು ತಿಂತೀಯಾ? ಇಲ್ಲಿ ಏನು ದೊರೆಯುತ್ತೆ? ಹಳ್ಳಿಯಲ್ಲಿ ಮುಖ್ಯ ಆಹಾರ ರಾಗಿ ಮುದ್ದೆ, ಮೇಲೆ ಅನ್ನ. ಚಪಾತಿ ಬೇಕು ಅಂದರೆ ಕುಣಿಗಲ್ಲಿಗೆ ಯಾರನ್ನಾದರೂ ಕಳಿಸಿ ಗೋಧಿ ಹಿಟ್ಟು ತರಿಸಬಹುದು. ತರಕಾರಿಗಳು ನಮ್ಮ ಹಿತ್ತಲಲ್ಲೇ ಇವೆ, ತೋಟದಲ್ಲೂ ಇವೆ. ಹಾಲು, ಮೊಸರು, ತುಪ್ಪವಂತೂ ಮನೆಯಲ್ಲಿ ಸಮೃದ್ಧವಾಗಿವೆ. ನೀವು ಒಕ್ಕಲಿಗ ಜಾತಿಯವರು, ಮಾಂಸ ತಿಂತೀರಿ ಅಲ್ಲವೇ? ನೀವು ಒಕ್ಕಲಿಗ ಜಾತಿಯೋರು ಎಂಬ ಅವನ ಮಾತಿನಿಂದ ಅವಳಿಗೆ ಚುಚ್ಚಿದಂತಾಯಿತು. ತಾನು ಒಕ್ಕಲಿಗರವಳಲ್ಲ, ಮುಸಲ್ಮಾನಳು ಎಂದು ಹೇಳುವ ಮನಸ್ಸು ಬರಲಿಲ್ಲ. ಮುಸ್ಲಿಂ ಧರ್ಮದಲ್ಲಿ ತನಗೆ ನಂಬಿಕೆ ಉಳಿದಿಲ್ಲದಿರುವಾಗ ಅವನನ್ನೇಕೆ ತಿದ್ದಬೇಕು ಎಂದುಕೊಂಡು ಹೇಳಿದಳು. ನಾನು ಒಕ್ಕಲಿಗಳು ಅನ್ನೋದು ನಿಜ, ಮಾಂಸ ತಿಂತೀವಿ ಅನ್ನೋದೂ ನಿಜ. ಆದರೆ ಪ್ರತಿದಿನ ಅಲ್ಲ. ಅಡಿಗೆ ಮನೆಯಲ್ಲಿ ಮಾಂಸ ಬೇಯಿಸೋಲ್ಲ. ಜಗಲಿಯ ಮೇಲಿನ ಅಥವಾ ಹಿತ್ತಲಿನ ಸ್ನಾನದ ಮನೆಯ ಒಲೆಯಲ್ಲಿ ಅದಕ್ಕೆಂದೇ ಇಟ್ಟಿರುವ ಮಡಕೆಯಲ್ಲಿ ಮಾಂಸದ ಸಾರು ಮಾಡ್ತಾರೆ. ಅದಕ್ಕೆಂದೇ ಒಂದು ಸೊಟ್ಟಗ ಇಟ್ಟಿರುತ್ತಾರೆ. ಹೆಂಗಸರು ಈ ಅಡಿಗೆ ಮಾಡೋಲ್ಲ, ಗಂಡಸರು ಮಾಡೋದು. ಹೆಂಗಸರು ಒಳಗೆ ಅನ್ನ ಮುದ್ದೆ ಮಾಡಿಕೊಡ್ತಾರೆ. ದಿನ ಉಣ್ಣುವ ಗಂಗಾಳದಲ್ಲಿ ಮಾಂಸವನ್ನ ಇಕ್ಕೋಲ್ಲ. ಮುತ್ತುಗದ ಜೊಪ್ಪೆ ಅಥವಾ ಅಡಿಕೆ ಪಟ್ಟೆಯಲ್ಲಿ ಬಡಿಸಿ ಉಂಡಾದ ಮೇಲೆ ತೆಗೆದು ಎಸೀತಾರೆ. ಅದನ್ನು ಬೇಯಿಸಿದ್ದ ಮಡಿಕೆ ಸಟ್ಟುಗಗಳನ್ನು ತೊಳೆದು ಮತ್ತೆ ಸ್ನಾನದ ಮನೆಯ ಚಾವಣಿಗೆ ನೇತು ಹಾಕ್ತಾರೆ. ಅಂದರೆ ಮಾಂಸಾಹಾರ ನಿಷಿದ್ಧವೇ. ಅದು ಪ್ರಾಣಿಹಿಂಸೆ ಅನ್ನೋದು ಮೂಲ ತತ್ವ. ನಿನ್ನ ತಾತನಂತೂ ಗಾಂಧೀಜಿ ಆಶ್ರಮದ ಪ್ರಭಾವದಿಂದ ಸಂಪೂರ್ಣವಾಗಿ ತ್ಯಜಿಸಿದ್ದರು. ಇಲ್ಲಿಗೆ ಬಂದ ಮೇಲೆ ನಾನು ಬಿಟ್ಟಿದ್ದೀನಿ. ಈ ಪ್ರಪಂಚದಲ್ಲಿ ಎಲ್ಲ ಪ್ರಾಣಿಗಳಿಗೂ ಬದುಕುವ ಹಕ್ಕಿದೆ. ಅವನ್ನು ಕೊಂದು ತಿನ್ನುವ ಅಧಿಕಾರ ಮನುಷ್ಯನಿಗಿಲ್ಲ. ದೇವರು ಇತರ ಪ್ರಾಣಿಗಳನ್ನು ಸೃಷ್ಟಿಸಿರುವುದು ಮನುಷ್ಯನ ಭೋಗಕ್ಕಾಗಿ ಅಲ್ಲ ಅನ್ನುವುದು ಈ ದೇಶದ ಧರ್ಮಗಳ ತತ್ವ. ಅವನು ಒಮ್ಮೆ ಎರಡು ಭುಜಗಳನ್ನು ಕುಣಿಸಿ ಇಂಗ್ಲಿಷಿನಲ್ಲಿ, ವೈಜ್ಞಾನಿಕ ದೃಷ್ಟಿಯುಳ್ಳ ಯಾರೂ ಈ ನಾನ್ಸೆನ್ಸ್ ಅನ್ನು ನಂಬೋಲ್ಲ ಎಂದ. ಅವಳಿಗೆ ಈ ಮಾತನ್ನು ಕೂಡ ಲಂಬಿಸಲು ಇಚ್ಛೆಯಾಗಲಿಲ್ಲ. ಒಂದು ನಿಮಿಷ ಸುಮ್ಮನೆ ಅವನ ಮುಖವನ್ನು ನೋಡುತ್ತಿದ್ದು ಅನಂತರ ಹೇಳಿದಳು. ಅನ್ನ ಸೊಪ್ಪಿನ ಸಾರು ಮಾಡು ಅಂತ ಲಕ್ಷ್ಮಮ್ಮನಿಗೆ ಹೇಳ್ತೀನಿ. ಮೊಸರಂತೂ ಇದ್ದೇ ಇರುತ್ತೆ. ನಿನಗೆ ಅದು ಆಗೋಲ್ಲ ಅಂದರೆ ಹೇಗೂ ಟ್ಯಾಕ್ಸಿ ಇದೆ. ಕುಣಿಗಲಿಗೆ ಹೋದರೆ ಮಾಂಸದ ಹೋಟೆಲಿದೆ, ನಿನ್ನಿಷ್ಟ ಎಂದಳು. ಅವನು ಸುಮ್ಮನಾದ. ಅವಳು ಎದ್ದು ಒಳಗೆ ಹೋಗಿ ಲಕ್ಷ್ಮಮ್ಮನಿಗೆ ಹೇಳಿದಳು. ಅಡುಗೆಯಾಗುವ ತನಕ ಅವನೊಬ್ಬನನ್ನೇ ಅಧ್ಯಯನ ಕೋಣೆಯಲ್ಲಿ ಬಿಟ್ಟು ಅವಳು ಒಳಗಿದ್ದಳು. ಅನಂತರ ತಾನೇ ಕೈ ತೊಳೆದುಕೊಳ್ಳಲು ನೀರು ಕೊಟ್ಟು ಊಟಕ್ಕೆ ಇಕ್ಕಿದಳು. ಅವನು ಒಂದು ಚಮಚವನ್ನು ಕೇಳಿದ. ಅನ್ನ ಸಾರುಗಳಿಗೆ ತುಪ್ಪ ಹಾಕಿ ಚೆನ್ನಾಗಿ ಕಿವುಚಿ ಅವಳು ತಟ್ಟೆಗೆ ಬಡಿಸಿದಳು. ಮತ್ತೊಮ್ಮೆ ಕಲಸಿ ಇಕ್ಕಿದಳು. ಕೊನೆಗೆ ಅನ್ನಕ್ಕೆ ಗಟ್ಟಿ ಮೊಸರು, ಉಪ್ಪು ಹಾಕಿ ಕಲಸಿಕೊಟ್ಟಳು. ನಡುವೆ ಯಾಕೆ ಇಷ್ಟು ಕಡಿಮೆ ಉಣ್ಣುತ್ತೀ? ಸರಿಯಾಗಿ ಉಣ್ಣು ಎಂದು ಒತ್ತಾಯ ಮಾಡಿದಳು. ಅವನು ಭಾವುಕನಾದಂತೆ ತೋರಿತು.
ಊಟವಾದ ಮೇಲೆ ಸ್ವಲ್ಪ ಮಲಗಿ ನಿದ್ರೆ ಮಾಡು ಎಂದು ತನ್ನ ಮಂಚವನ್ನೇ ಸರಿಮಾಡಿಕೊಟ್ಟು ಅನಂತರ ಟ್ಯಾಕ್ಸಿಯ ಡ್ರೈವರಿಗೆ ಊಟ ಕೊಟ್ಟು ಆಮೇಲೆ ತಾನು ಉಂಡಳು. ನಜೀರ್ ಸಣ್ಣದೊಂದು ನಿದ್ದೆ ಮಾಡಿದ ಮೇಲೆ ಅವನ ಹತ್ತಿರಕ್ಕೆ ಒಂದು ಕುರ್ಚಿ ಎಳೆದುಕೊಂಡು ಕುಳಿತು ಹೇಳಿದಳು, ಬೆಂಗಳೂರಿನಲ್ಲಿ ಎಲ್ಲಿ ಇಳ್ಕೊಂಡಿದೀಯಾ? ಶರೀಫ್ ಮಹಲ್ ಹೋಟೆಲಿನಲ್ಲಿ. ಯಾಕೆ, ಅಬ್ಬಾಜಾನ್ ಜೊತೆ? ಅವಳು ಆಶ್ಚರ್ಯದಿಂದ ಕೇಳಿದಳು. ನಾನು ಊರಿಗೆ ಬರುವುದೋ ತಿಳಿಸೋಕ್ಕೆ ಅಂತ ಫ್ಲ್ಯಾಟಿಗೆ ಫೋನ್ ಮಾಡಿದರೆ ಈ ಟೆಲಿಫೋನ್ ಸೇವೆಯಲ್ಲಿಲ್ಲ ಅಂತ ಬಂತು. ನಿಮಗಂತೂ ಹಳ್ಳೀಲಿ ಫೋನ್ ಇಲ್ಲ. 2 ದಿನ ಯೋಚನೆ ಮಾಡಿ ಶಿವಾಜಿನಗರದ ಅಜ್ಜನ ಮನೆಯ ಹತ್ತಿರ ಇದಾನಲ್ಲ ನನ್ನ ಸ್ನೇಹಿತ ಇಮ್ತಿಯಾಜ್, ಅವನಿಗೆ ಫೋನ್ ಮಾಡಿದೆ. ಅವನು, ನಿಮ್ಮಪ್ಪ 2ನೇ ನಿಕಾಹ್ ಮಾಡಿಕೊಂಡದ್ದು ನಿನಗೆ ಗೊತ್ತಿಲ್ವಾ? ಈಗ ಇಲ್ಲಿ ಹಳೆ ದೊಡ್ಡ ಮನೇಲಿದ್ದಾರೆ ಹೊಸ ಬೀಬಿ ಜೊತೆ. ಬೇಕಾದರೆ ಫೋನ್ ನಂಬರು ಪತ್ತೆ ಮಾಡಿ ಹೇಳ್ತೀನಿ, ಅರ್ಧ ಗಂಟೆ ಕಳೆದು ಮತ್ತೆ ಮಾಡು ಅಂದ. ಏನಿದು 2ನೇ ಮದುವೆ ಅಂದದ್ದಕ್ಕೆ, ನಿನ್ನ ಅಮ್ಮಾಜಾನ್ ಗಂಡನ ಜೊತೆ ಇರದೆ ಅದೆಲ್ಲೋ ಅಪ್ಪನ ಊರಿನಲ್ಲಿರ್ತೀನಿ ಅಂತ ಹೋಗಿದಾರಂತೆ. ಇವರು ಏನು ಮಾಡಬೇಕು? ಅಸಲಿ ಮುಸಲ್ಮಾನ್ ಅಲ್ಲದೆ ಬೇರೆ ಜಾತಿ ಹೆಣ್ಣನ್ನ ಎಷ್ಟು ಕನ್ವರ್ಟ್ ಮಾಡಿ ಮದುವೆಯಾದರೂ ಹೀಗೇನೆ ಅಂತ ನಮ್ಮೋರೆಲ್ಲ ಮಾತಾಡ್ಕೋತಿದ್ದಾರೆ ಅಂದ. ಅವನ ಹತ್ತಿರ ನಂಬರ್ ತಗೊಂಡು ಅಬ್ಬಾಜಾನ್ಗೆ ಮಾಡಿದೆ. ಸಿಕ್ಕಿದ್ದರು. ನೀನು ಬರ್ತಿರೋದು ಬಹಳ ಖುಷಿಯಾಯಿತು ಬೇಟಾ. ಏರ್ಪೋರ್ಟಿಗೆ ಬರ್ತೀನಿ. ಫ್ಲ್ಯಾಟ್ನಲ್ಲಿ ಫರ್ನಿಚರ್ ಎಲ್ಲ ಹಾಗೆಯೇ ಇದೆ. ನೀನಿರೋವರೆಗೆ ಒಬ್ಬರು ಅಡಿಗೆಯವ್ರನ್ನ ಗೊತ್ತು ಮಾಡ್ತೀನಿ ಅಂದರು. 2ನೇ ಬೀಬಿ ನನಗಿಂತ ಚಿಕ್ಕೋರಾದರೂ ನನ್ನ ಮುಂದೆ ಫರದೆ ಅನುಸರಿಸುವ ಕಟ್ಟಳೆ ಇಲ್ಲ. ನಾನು ಮೆಹರಂಗೆ ಸೇರುತ್ತೀನಿ. ನಾನು ಅಲ್ಲಿ ಇಳ್ಕೊಂಡರೆ ನನ್ನನ್ನು ನೋಡೋಕೆ ನೀವು ಬರ್ತೀರಿ. ಆಗ ಮುಜುಗರವಾಗುತ್ತೆ ಅಂತ ಅಬ್ಬಾಜಾನ್ ಹಾಗೆ ಹೇಳಿದರು ಅಂತ ನಾನು ಅರ್ಥ ಮಾಡಿಕೊಂಡೆ. ಅವರು ಏರ್ಪೋರ್ಟಿಗೆ ಬಂದಿದ್ದರು. ನಾನೇ ಫ್ಲ್ಯಾಟ್ ಬೇಡ, ಶರೀಫ್ ಮಹಲ್ ಹೋಟೆಲಿನಲ್ಲಿರ್ತೀನಿ ಅಂದೆ. ಬೇಡ ಅನ್ನಲಿಲ್ಲ. ನನ್ನನ್ನು ಮನೆಗೆ ಕರ್ಕೊಂಡು ಹೋಗಿ 2ನೇ ಬೀಬಿನ ತೋರಿಸಲಿಲ್ಲ. ಸಂಕೋಚವಿರಬಹುದು. ತನ್ನ ಮಗನ ಅಪ್ಪನ 2ನೆಯ ಮದುವೆಯ ವಿಷಯ ಮಾತನಾಡಲು ಅವಳಿಗೆ ಮನಸ್ಸಾಗಲಿಲ್ಲ. ನಜೀರ ಈಗ ಮೃದುವಾಗಿದ್ದ. ಧರ್ಮದ ಕಾಠಿಣ್ಯವು ಕರಗಿ ಅಂತಃಕರಣದ ಹದಕ್ಕೆ ಬಂದಿದ್ದ. ತಾಯಿಯು ತನ್ನ ಕೈಯಿಂದ ಕಲಸಿ ಇಕ್ಕಿದುದನ್ನು ತಿಂದದ್ದು ತನ್ನನ್ನು ಕರಗಿಸಿತೆಂದು ಅವನಿಗೆ ಅರ್ಥವಾಗಿರಲಿಲ್ಲ. ನಿನಗೆ ರಜಾ ಎಷ್ಟು ದಿನ ಇದೆ? ಅವಳು ಕೇಳಿದಳು. 6 ವಾರ. ಹೋಟೆಲಿನಲ್ಲಿ ಯಾಕಿರಬೇಕು? ಇಲ್ಲೇ ಇದ್ದು ಬಿಡು. ಸ್ನೇಹಿತರನ್ನು ನೋಡೋಕೆ ಆಗಾಗ ಬೆಂಗಳೂರಿಗೆ ಹೋಗಿ ಬರಬಹುದು. ಅವನು ಉತ್ತರ ಹೇಳಲಿಲ್ಲ. ಕುಣಿಗಲ್ಲಿಗೆ ದಿನಕ್ಕೆ 7 ಬಸ್ ಇವೆ. ಅಲ್ಲಿಂದ ಬೆಂಗಳೂರಿಗೆ 1/4 ಗಂಟೆಗೊಂದರಂತೆ ಸಿಗುತ್ತೆ. ಬೇಕಾದರೆ ನೀನು ಇರುವಷ್ಟು ದಿನವೂ ಒಂದು ಬಾಡಿಗೆ ಟ್ಯಾಕ್ಸಿ ಇಟ್ಟುಕೋಬಹುದು. ಅವನು ಅದಕ್ಕೂ ಏನೂ ಹೇಳಲಿಲ್ಲ. ಮೌನವು ಅರೆಸಮ್ಮತಿ ಎಂದು ಅವಳು ಅರ್ಥ ಮಾಡಿಕೊಂಡಳು. ತುಸು ಹೊತ್ತಿನ ನಂತರ ಕೇಳಿದಳು, ಮದುವೆಯ ವಿಷಯ ಆಲೋಚಿಸಿದ್ದೀಯಾ? ಅವನು ಉತ್ತರಿಸಲಿಲ್ಲ. ಅವಳು ಮತ್ತೆ ಅದೇ ಪ್ರಶ್ನೆ ಕೇಳಿದಾಗ ಆಲೋಚಿಸಿದ ಮಾತ್ರಕ್ಕೆ ಮದುವೆಯಾಗಿ ಬಿಡುತ್ತದೆಯೇ ಎಂದ. ವಿದೇಶದಲ್ಲಿರುವವರು ರಜೆಗೆ ಬರುವ ಕೆಲವು ತಿಂಗಳು ಮೊದಲೇ ತಂದೆ ತಾಯಿಯರಿಗೆ ತಿಳಿಸುವುದು, ಇಲ್ಲಿ ಅವರು 6-8 ಹೆಣ್ಣುಗಳನ್ನು ನೋಡಿ ಇಟ್ಟಿರುವುದು, ಅವನು ಬಂದು ಅವರಲ್ಲಿ ಒಬ್ಬರನ್ನು ಆರಿಸಿದ ಮೇಲೆ ಮದುವೆಯಾಗಿ ಕರೆದುಕೊಂಡು ಹೋಗುವುದು ವಿಧಾನ ಎಂಬುದು ಅವಳಿಗೆ ಗೊತ್ತಿತ್ತು. ಆದರೆ ಇಲ್ಲಿಯ ಸನ್ನಿವೇಶ ಬೇರೆಯೇ ಇದೆ. ತನಗೆ 4 ವರ್ಷದಿಂದ ಮುಸ್ಲಿಂ ಸಮಾಜದ ಸಂಪರ್ಕವೇ ಇಲ್ಲ. ಅಲ್ಲದೆ ಗಂಡ 2ನೇ ಮದುವೆಯಾಗಿದ್ದಾನೆ. ನಜೀರನಿಗೆ ಮುಸ್ಲಿಮೇತರರಾರೂ ಹೆಣ್ಣು ಕೊಟ್ಟು ಮದುವೆ ಮಾಡುವ ಸಂಬಂಧವಂತೂ ಇಲ್ಲ. ಮುಸ್ಲಿಂ ಹುಡುಗಿಯರನ್ನು ಸಂಧಿಸುವ ಮುಕ್ತ ವಾತಾವರಣ ಇಲ್ಲವೇ ಇಲ್ಲ. ಆದರೂ ಅಮೆರಿಕೆಯಲ್ಲಿ MS ಮಾಡಿ ಸೌದಿಯಲ್ಲಿ ದೊಡ್ಡ ಸಂಬಳದಲ್ಲಿರುವ ಮುಸ್ಲಿಂ ಗಂಡು ಎಂದು ಪತ್ರಿಕೆಯಲ್ಲಿ ಜಾಹೀರಾತು ಕೊಟ್ಟರೆ ಉತ್ತರಗಳು ಬಂದಾವು ಎಂಬ ದಾರಿ ಹೊಳೆಯಿತು. ಧರ್ಮದ ಕಟ್ಟೆ ಇಲ್ಲದ ಮುಕ್ತ ಸಮಾಜದ ಕನ್ಯೆ ಸಿಕ್ಕುವುದಿಲ್ಲವೇ? ಸಿಕ್ಕಿದರೆ ಇವನು ಒಪ್ಪಿಯಾನೆ ಎಂಬ ಪ್ರಶ್ನೆಗಳು ಹುಟ್ಟಿದವು. ಮಾತನಾಡಲು ಬಾಯಿ ತೆರೆದಳು. ಅಷ್ಟರಲ್ಲಿ ಅವನು ನಿದ್ರೆ ಮಾಡುತ್ತಿದ್ದ. ಅವಳು ಅವನ ಮುಖವನ್ನೇ ನೋಡುತ್ತಿದ್ದಳು. ಅರಬ್ ದೇಶದ, ಅದರಲ್ಲೂ ಮುಸ್ಲಿಂ ಲಾಂಛನದ ಗಡ್ಡ ಮೀಸೆ, ಅರಬರ ಶೈಲಿಯದೇ ಅಂಗಿ ಪೈಜಾಮಗಳು, ತಾನು ಮುಸ್ಲಿಂ ಎಂದು ಎತ್ತಿ ತೋರಿಸುವ ವೇಷ ಮುಖಭಾವಗಳು. ಭಾರತದ ಎಷ್ಟೋ ಮುಸ್ಲಿಂ ಯುವಕರು, ಪುರುಷರು ಇತ್ತೀಚೆಗೆ ಇದೇ ವೇಷದಲ್ಲಿ ತಮ್ಮತನವನ್ನು ಪ್ರಕಟಿಸುತ್ತಿದ್ದಾರೆ
ಎಂಬ ನೆನಪಾಯಿತು. ಇವನಂತೂ ಸೌದಿಯಲ್ಲಿರುವವನು. ಅಮೆರಿಕೆಗೆ ಹೋದರೂ ಪೆಟ್ರೋಕೆಮಿಕಲ್ ಇಂಜಿನಿಯರಿಂಗ್ ಓದಿದುದು, ಸೌದಿಯಲ್ಲೇ ಕೆಲಸ ಸಿಕ್ಕಿದುದು ಕಾಕತಾಳೀಯವೇ ಎನ್ನಿಸಿತು. ಮಗುವಾಗಿದ್ದಾಗ ಎಷ್ಟು ಮುದ್ದಾಗಿದ್ದ! ಯಾವ ಧರ್ಮಕ್ಕೂ ಒಳಗಾಗದ ಮುಕ್ತ ಮನಸ್ಸಿನವನನ್ನಾಗಿ ಬೆಳೆಸಬೇಕೆಂಬ ಆಶೆ ನನಗಿತ್ತು. ಆದರೆ ಶೂಟಿಂಗ್, ರಿಹರ್ಸಲ್, ಲೊಕೇಶನ್ ಎಂದು ಹೊರಗೆ ಇರಬೇಕಾದ ಪರಿಸ್ಥಿತಿ. ಆಳುಗಳ ಕೈಗೆ ಒಪ್ಪಿಸುವುದು ಬೇಡವೆಂದು ಅಮೀರ್ ಹೇಳಿದಂತೆ ಅತ್ತೆ ಮಾವಂದಿರ ಶಿವಾಜಿನಗರದ ಮನೆಯಲ್ಲಿ ಬಿಡುತ್ತಾ ಇವನು ಮಡಿವಂತ ಮುಸ್ಲಿಂ ಹುಡುಗನಾಗಿ ಬೆಳೆಯುತ್ತಿರುವುದು ಗೊತ್ತೇ ಆಗಲಿಲ್ಲ. ಹಾಗೆಯೇ ಅವನ ಮುಖ ನೋಡುತ್ತಾ ಕುಳಿತೇ ಇದ್ದಳು. ಅವನು ಗಡದ್ದಾಗಿ 1 ಗಂಟೆಗೂ ಮೀರಿ ನಿದ್ದೆ ಮಾಡಿದ. ಅನಂತರ ಬಲಕ್ಕೆ ಹೊರಳಿ ಮತ್ತೆ ನಿದ್ರೆಯಲ್ಲಿ ಮುಳುಗಿದ. ತುಸು ಹೊತ್ತಿನ ನಂತರ ಕಣ್ಣು ಬಿಟ್ಟವನೇ ಏನೋ ಮರೆತವನಂತೆ ಕೈಗಡಿಯಾರ ನೋಡಿಕೊಂಡು ಧಡಕ್ಕನೆ ಎದ್ದು ಕುಳಿತ. ಏನಾಯಿತು? ಅವಳು ಕೇಳಿದಳು. ಅಸರ್ ನಮಾಜಿಗೆ ಹೊತ್ತಾಯಿತು ಎಂದು ದಡದಡನೆ ನಡೆದು ಮನೆಯ ಹಿಂಬದಿಯಲ್ಲಿದ್ದ ಬಚ್ಚಲ ಮನೆಗೆ ಹೋದ. ಅವಳು ಅವನನ್ನು ಹಿಂಬಾಲಿಸಿದಳು. ಅವನು ದೊಡ್ಡ ಹಿತ್ತಾಳೆಯ ಕೊಳದಪ್ಪಲೆಯಲ್ಲಿದ್ದ ನೀರನ್ನು ಚೊಂಬಿನಲ್ಲಿ ಮೊಗೆದುಕೊಂಡು ಉಝು ಮಾಡಿಕೊಳ್ಳತೊಡಗಿದ. ನಿಯತ್ ಮಾಡಿ ಬಿಸ್ಮಿಲ್ಲಾಹ್ ಪಠಿಸಿದ. 2 ಕೈಗಳನ್ನು ಮಣಿಗಂಟಿನವರೆಗೆ ತೊಳೆದ. ಹಲ್ಲುಜ್ಜಿ ಬಾಯಿ ಮುಕ್ಕಳಿಸಿ ಮೂಗಿನೊಳಗೆ ನೀರು ಹಾಕಿ ತೊಳೆದು ಗಡ್ಡಗಳ ಬುಡದವರೆಗೆ ಬೆರಳುಗಳನ್ನು ತೂರಿ ತೊಳೆದು ಕೈಕಾಲುಗಳ ಬೆರಳುಗಳನ್ನು ಪೋಣಿಸಿ ತೊಳೆದು 2 ಕಿವಿಗಳನ್ನೂ ಸವರಿ ಅಂಗಾಂಗಗಳನ್ನು ತಿಕ್ಕಿ ತೊಳೆದು ಕಡ್ಡಾಯ ಪರಿಧಿಯನ್ನು ಮೀರಿ ಸ್ವಲ್ಪಾಂಶ ತೊಳೆದು ಮೊದಲು ಬಲಗೈ ಬಲಗಾಲು, ಅನಂತರ ಎಡಗೈ ಎಡಗಾಲನ್ನು ತೊಳೆದ. ಹೀಗೆ ಎಲ್ಲ ಕ್ರಿಯೆಗಳನ್ನು 3 ಸಲ ಮಾಡಿದ ಮೇಲೆ ಶುದ್ಧ ಅರಬ್ ಉಚ್ಚಾರದಲ್ಲಿ ದುಆ ಹೇಳಿದ. ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹು ವಹ್ದಹು ಲಾ ಶರೀಕ ಲಹು ಅಶ್ಹದು ಅನ್ನ ಮುಹಮ್ಮದನ್ ಅಬ್ದುಹು. ನಾನು ಸಾಕ್ಷ್ಯ ವಹಿಸುತ್ತೇನೆ, ಅಲ್ಲಾಹನ ಹೊರತು ಅನ್ಯ ಆರಾಧ್ಯರಿಲ್ಲ, ಅವನು ಏಕೈಕನು, ಅವನಿಗಾರೂ ಪಾಲುದಾರರಿಲ್ಲ. ಮತ್ತು ನಾನು ಸಾಕ್ಷ್ಯ ವಹಿಸುತ್ತೇನೆ, ಮುಹಮ್ಮದ್ ಅವರು ಅಲ್ಲಾಹನ ದಾಸ ಮತ್ತು ಸಂದೇಶವಾಹಕರಾಗಿದ್ದಾರೆ. ಅಲ್ಲಾಹನೇ, ನನ್ನನ್ನು ಅತ್ಯಧಿಕ ಪಶ್ಚಾತ್ತಾಪ ಮಾಡುವವರಲ್ಲಿ ಒಬ್ಬನನ್ನಾಗಿ ಮಾಡು. ನನ್ನನ್ನು ನೀನು ಶುದ್ಧವಾಗುವವರಲ್ಲಿ ಒಬ್ಬನನ್ನಾಗಿ ಮಾಡು. ನಿನ್ನ ಪಾವನತೆಯನ್ನು ನಾನು ಘೋಷಿಸುತ್ತೇನೆ. ಅಲ್ಲಾಹನೇ, ನಿನ್ನನ್ನು ಸ್ತುತಿಸುತ್ತಾ ನೀನಲ್ಲದೆ ಬೇರೆ ಆರಾಧ್ಯರಿಲ್ಲವೆಂದು ನಾನು ಸಾಕ್ಷ್ಯ ವಹಿಸುತ್ತೇನೆ. ನಾನು ನಿನ್ನಲ್ಲಿ ಕ್ಷಮೆಯಾಚಿಸುತ್ತೇನೆ. ನಾನು ಪಶ್ಚಾತ್ತಾಪಪಟ್ಟು ನಿನ್ನತ್ತ ಮರಳುತ್ತೇನೆ ಎಂದು ಹೇಳಿಕೊಂಡು ಕೋಣೆಗೆ ಬಂದು ಜನಮಾಜನ್ನು ಹಾಸಿ ತಲೆಗೆ ಬಿಳಿ ಟೋಪಿ ಧರಿಸಿ ಕ್ರಮವಾಗಿ ನಮಾಜ್ ಮಾಡಿದ. ಅದರ ಫರ್ಜ್ಗಳೆಲ್ಲ ಅವಳಿಗೆ ಮರೆತೇ ಹೋಗಿದ್ದವು. ಅವನು ಮಾಡುವುದನ್ನು ನೋಡುವಾಗ ನೆನಪಿಗೆ ಬಂದವು. ಅಲ್ಲಾಹನ ಹೊರತು ಯಾವ ಆರಾಧ್ಯವೂ ಇಲ್ಲವೆಂದು, ಮಹಮ್ಮದರು ಅಲ್ಲಾಹನ ಸಂದೇಶವಾಹಕರೆಂದೂ ನಾನು ಸಾಕ್ಷ್ಯ ವಹಿಸುತ್ತೇನೆ. ಅಷದು ಅಲ್ಲಾಹ್ ಇಲಾಹ ಇಲ್ಲಲ್ಲಾಹು ವ ಅಷದು ಅನ್ನ ಮಹಮ್ಮದ್ ರಸೂಲುಲ್ಲಾಹ್ ಎಂಬ ಮಂತ್ರವನ್ನು ಪುನರಾವರ್ತಿಸುತ್ತಾ ಮಾಡಿದ ಕಲಾಪವು ಕೊನೆಗೆ ಅಸ್ಸಲಾಂ ಅಲೈಕುಂ ವರ್ ರಹಮತ್ ಉಲ್ಲಾಹ್ ಎನ್ನುತ್ತಾ ಮುಖವನ್ನು ಬಲಗಡೆಗೂ ಅಸ್ಸಲಾಂ ಅಲೈಕುಂ ವರಹಮತುಲ್ಲಾ ಎನ್ನುತ್ತಾ ಎಡಗಡೆಗೂ ತಿರುಗಿಸಿದ ನಂತರ ನಮಾಜು ಮುಕ್ತಾಯವಾಯಿತೆಂದು ಅವಳಿಗೆ ಗೊತ್ತಾಯಿತು. ಜಾನಮಾಜನ್ನು ಮಡಿಸಿಟ್ಟು ಅವನು ಒಂದು ಕುರ್ಚಿಯ ಮೇಲೆ ಕುಳಿತ. ಚಹಾ ಕುಡಿತೀಯಾ? ಅವಳು ಕೇಳಿದಳು. ಅವನು ಹ್ಞೂ ಎಂದ. ಚಹಾ ಮಾಡಿ ತಂದು ಕೊಡುವಂತೆ ಲಕ್ಷ್ಮಮ್ಮನಿಗೆ ಹೇಳಲು ಅವಳು ಒಳಗೆ ಹೋದಾಗ ಕೆಂಚಪ್ಪ ಸಂಕೋಚಪಟ್ಟುಕೊಂಡೇ ಹೇಳಿದ. ಆದರೆ ಅವನ ಮುಖದಲ್ಲಿ ಅಸಮಾಧಾನವಿತ್ತು. ಅವ್ವ, ನೀವೇನೋ ನಮ್ಮ ಗೌಡರ ಮಗಳು, ಜಾತಿಗೆಟ್ಟಿದ್ದರೂ ಹುಟ್ಟು ನಮ್ಮದೇ. ಅಡಿಗೆ ಕ್ವಾಣೆ ಬಚ್ಚಲ ಹಂಡೆ ಎಲ್ಲ ಮುಟ್ಟಿಸ್ಕೊಂತೀವಿ. ನಿಮ್ಮ ಮಗ ಹುಟ್ಟ ತುರುಕೋರೋನು. ಒಳಗೆಲ್ಲ ಕರ್ಕಂಡು ಬಂದು ನೀರಿನ ಕೊಳಗ ಮುಟ್ಟಿಸಿದರೆ ಮೈಲಿಗೆಯಾಗಕ್ಕಿಲ್ವಾ? ಈಗ ಅದಕ್ಕೆ ಹುಣಸೆ ಹುಳಿ ಹಾಕಿ 6 ಬಿಂದಿಗೆ ನೀರು ಸೇದಿ ತುಂಬಬೇಕು. ಲಕ್ಷ್ಮಿ ಸಿಟ್ಟು ಮಾಡ್ಕೊಂಡವಳೆ. ಅವಳಿಗೆ ಇದ್ದಕ್ಕಿದ್ದಂತೆಯೇ ಮೈ ಬೆವರಿತು. ಈ ಅಂಶ ಅವಳ ಮನಸ್ಸಿಗೆ ಬಂದಿರಲಿಲ್ಲ. ಕೆಂಚಪ್ಪನ ಕೈಲಿ ವಾದ ಮಾಡಲು ಇದು ಸಮಯವಲ್ಲ. ಅಲ್ಲದೆ ಎಷ್ಟೇ ವಾದ ಮಾಡಿದರೂ ಅವನಾಗಲಿ ಲಕ್ಷ್ಮಮ್ಮನಾಗಲಿ ಬದಲಾಗುವುದಿಲ್ಲ. ತಾವು ಒಪ್ಪಿದರೂ ಗ್ರಾಮದ ಇತರ ಜಾತಿಸ್ಥರ ಅಂಜಿಕೆ ಇರುತ್ತದೆ. ತೀರಾ ಹಠ ಮಾಡಿದರೆ ನಿಮ್ಮ ಮನೆಯಲ್ಲಿ ಕೂಲಿಗಿದ್ದೀವಿ ಅಂತ ಜಾತಿ ಕೆಡಿಸ್ತೀರಾ ಎನ್ನಬಹುದು.
ಒಮ್ಮೆ ಮಾತು ಆ ಮಟ್ಟಕ್ಕೆ ಮುಟ್ಟಿದರೆ ವಿಶ್ವಾಸ ಒಡೆದು ಹೋಗುತ್ತದೆ ಎಂಬ ಎಚ್ಚರ ಹುಟ್ಟಿತು. ನನಗೆ ಗೊತ್ತಾಗಲಿಲ್ಲ ಕೆಂಚಪ್ಪ. ದನದ ಕೊಟ್ಟಿಗೆಯಲ್ಲಿ ಒಂದು ಬಕೀಟು, ಒಂದು ಮಗ್ಗು ಇಡು. ನಾಳೆ ಬೆಳಗ್ಗೆ ಸ್ನಾನಕ್ಕೆ ಕೂಡ ಅಲ್ಲಿಗೆ ಬಿಸಿನೀರು ಒಯ್ದು ಕೊಟ್ಟರೆ ಆಗುತ್ತೆ. ಬಕೀಟು ಮಗ್ಗು ಪ್ಲಾಸ್ಟಿಕ್ಕಿದ್ದಾದ್ದರಿಂದ ಮೈಲಿಗೆಯೂ ಆಗೋಲ್ಲ ಎಂದಳು. ಕೆಂಚಪ್ಪನಿಗೆ ಸಮಾಧಾನವಾಯಿತು. ಡ್ರೈವರಿಗೂ ಕೊಟ್ಟು ನಜೀರನ ಜೊತೆಗೆ ತಾನು ಚಹಾ ಕುಡಿಯುವಾಗ ಅವಳು ಕೇಳಿದಳು, ಸೌದಿಯಲ್ಲೇ ಯಾವ ಹೆಣ್ಣು ಸಿಗಲಿಲ್ಲವೇ? ಅಂದರೆ ಸಹೋದ್ಯೋಗಿಗಳು, ಸ್ನೇಹಿತರು ತಮ್ಮ ಕಡೆಯ ಯಾವ ಹುಡುಗಿನೂ ಪ್ರಸ್ತಾಪ ಮಾಡಲಿಲ್ಲವೇ? ನಾನು ಸೌದಿ ಅಲ್ಲವಲ್ಲ, ಅವನು ತಕ್ಷಣ ಹೇಳಿದ. ಮುಸ್ಲಿಂ ಅಲ್ಲವೇ? ಸೌದಿಗಳು ಎಲ್ಲರಿಗಿಂತ ತಾವೇ ಶ್ರೇಷ್ಠ ಅಂತ ತಿಳಿದಿದ್ದಾರೆ. ತಮ್ಮ ಹೆಣ್ಣನ್ನು ಹೊರಗಿನವರಿಗೆ ಕೊಡೋಲ್ಲ. ಯಾವಳಾದರೂ ಸೌದಿ ಹೆಂಗಸು ಹೊರಗಿನವರನ್ನು ಮದುವೆಯಾಗ್ತೀನಿ ಅಂದರೆ ಕೊಂದು ಬಿಡ್ತಾರೆ. ಅಲ್ಲದೆ ಅಲ್ಲಿ ವಧುದಕ್ಷಿಣೆ ಇದೆ. ಲಕ್ಷಗಟ್ಟಲೆ ಕೊಡುವ ಶಕ್ತಿ ಇಲ್ಲದೆ ಎಷ್ಟೋ ಮಧ್ಯಮ ವರ್ಗದ ಸೌದಿ ಗಂಡಸರು ಸಿರಿಯಾ, ಈಜಿಪ್ಟ್ಗಳಿಂದ ಹೆಣ್ಣು ತರ್ತಾರೆ. ಇಂಡಿಯಾ, ಬಾಂಗ್ಲಾದೇಶ, ಪಾಕಿಸ್ತಾನಗಳಿಂದ ಮನೆಗೆಲಸಕ್ಕೆ ಹೋಗುವ ಹೆಂಗಸರನ್ನು ಅಲ್ಲಿಯ ಗಂಡಸರು ಬಲಾತ್ಕಾರ ಮಾಡಿ 3ನೆಯ ಅಥವಾ 4ನೆಯ ಹೆಂಡಿರಾಗಿ ಮಾಡಿಕೊಳ್ಳೋದೂ ಉಂಟು. ಸೌದಿ ಹೆಂಗಸರ ಅಂತಸ್ತು ಯಾವತ್ತೂ ಮೇಲಿನದೇ. ಇಸ್ಲಾಂ, ಸಮಾಧಾನ, ಸಹಬಾಳ್ವೆಗೆ ಅತ್ಯುತ್ತಮ ಉದಾಹರಣೆ ಅಂತಾರಲ್ಲ. ತಮ್ಮ ತಮ್ಮ ದೇಶದ ಶ್ರೇಷ್ಠತೆಯ ಭಾವನೆ ಯಾರಿಗಿರೋಲ್ಲ? ಸೌದಿಗಳಲ್ಲೂ ಹಲವಾರು ಬುಡಕಟ್ಟುಗಳಿವೆ. ಪ್ರತಿ ಬುಡಕಟ್ಟು ತಾನು ಇತರರಿಗಿಂತ ಶ್ರೇಷ್ಠ ಅಂತ ತಿಳಿಕೊಂಡಿದೆ. ತಮ್ಮ ಹೆಣ್ಣನ್ನು ಬೇರೆಯವರಿಗೆ ಕೊಡೋಲ್ಲ. ನೀನು ಸೌದಿಯಲ್ಲೇ ಯಾಕಿರಬೇಕು? ಬೇರೆ ಯಾವ ದೇಶದಲ್ಲೂ ನೌಕರಿ ಸಿಕ್ಕೋಲ್ಲವೇ? ಸಿಗುತ್ತೆ, ಆದರೆ ಇಷ್ಟು ಸಂಬಳ ಬೇರೆಲ್ಲೂ ಕೊಡೋಲ್ಲ. ಎಲ್ಲ ದೇಶಗಳಲ್ಲೂ ಸಂಬಳದ 1/3 ಅಥವಾ ಅರ್ಧ ಭಾಗ ಟ್ಯಾಕ್ಸ್ ಅಂತ ದೋಚಿಬಿಡ್ತಾರೆ. ಸೌದಿಯಲ್ಲಿ ಟ್ಯಾಕ್ಸ್ ಇಲ್ಲ. ಯುರೋಪಿಯರು, ಅಮೆರಿಕಾದವರು ಕೂಡ ಅವಕಾಶ ಸಿಕ್ಕಿದರೆ ಸೌದಿಗೆ ನೌಕರಿಗೆ ಬರ್ತಾರೆ.